ಫ್ರೆಂಡ್ಸ್ ನಮಸ್ತೆ, ಎಲ್ಲರೂ ಕೂಡ ಹೇಗಿದ್ದೀರಾ? ನಾನದು ಸೂಪರ್ ಆಗಿದ್ದೀನಿ. ಈ ವ್ಲಾಗ್ ಆಲ್ರೆಡಿ ನೀವು ತಮ್ಮನೇಲಲ್ಲಿ ನೋಡಿರ್ತೀರಾ, ನಾವು ಎಲ್ಲಿ ಹೋಗ್ತಿದ್ದೀವಿ ಹಿಂಗೆ ಏನು ಅಂತ ಹೇಳಿ. ಮಾರ್ನಿಂಗು 4 o'clock ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ. ಸೊ ನಾನು ರೀಚ್ ಆಗೋಷ್ಟರಲ್ಲಿ 4:30 ಆಗಿತ್ತು ರೈಲ್ವೆ ಸ್ಟೇಷನ್ನ. ನಾನು ಹೋಗೋಕ್ಕೂ ಮುಂಚೆ ಆಲ್ರೆಡಿ ಅಕ್ಕ ಬಂದು ವೆಯ್ಟ್ ಮಾಡ್ತಾ ಇದ್ದರು. ನಾನು ಸಿಕ್ಕಿದ್ದೆ ಅವಳು, ಇನ್ನೆಲ್ಲ ನಾನು ಬಂದಮೇಲೆ ಬಂದರು. ನಮಗೆ 5 o'clock ಟ್ರೈನ್ ಇತ್ತು. ಸೊ ಮೈಸೂರು ಟು ಬಂಗಾರಪೇಟೆಗೆ, ಇಲ್ಲಿಂದ ಡೈರೆಕ್ಟ್ ಬಂಗಾರಪೇಟೆಗೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಬಸ್ಸಲ್ಲಿ ಕೋಟಿಲಿಂಗೇಶ್ವರಕ್ಕೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಮೈಸೂರಿಂದ 6 ಜನ ಹೋಗ್ತಾ ಇದ್ವಿ. ಬ್ಯಾಂಗ್ಳೂರಲ್ಲಿ ಒಬ್ಬರು ಜಾಯ್ನ್ ಆಗ್ತಾರೆ. ಇನ್ನು ಟ್ರೈನಲ್ಲಿ ಹೋಗ್ತಾ ಹಾಗೆ ತಲಹರಟೆ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದ್ಸರಿ ಕೈ ಬೇಗಿ. ಹಲೋ, ಇವಾಗ ಹೇಳು ಸ್ಟೋರಿನಾ? ಜೂಲಿ 3 ಅವರ್ ಮುಂಚೆ ಲೆಟ್ಸ್ ಗೋ ಸ್ಟೇಟಸ್ ಹಾಕೊಂಡವಳೆ. ಓಕೆನಾ? ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಲಿ ಪಾಪ 6:15 ನೋಡ್ರೆ ನಾಯಿ ಮೇಯಿಸ್ತಾ ಕೂತವಳೆ. ಸ್ನ್ಯಾಪ್ ಅಲ್ಲಿ 6:15 ನಾಯಿನ ಮಲಗಿಸ್ತವಳೆ. ಸ್ನ್ಯಾಪ್ ಅಲ್ಲಿ 7 ಗಂಟೆಯಲ್ಲಿ ರೈಲ್ವೆ ಸ್ಟೇಷನ್ ಟ್ರ್ಯಾಕ್ ಬಿಟ್ಟವಳೆ. ರೈಲ್ವೆ ಟ್ರ್ಯಾಕ್ ಅಂದ್ರೆ ಸ್ಟೇಷನ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಇರೋ ತರ 7 ಗಂಟೆಲಿ ಆಯ್ತಾ. ಆದ್ರೆ 2 ಅವರ್ ಮುಂಚೆ ಲೆಟ್ಸ್ ಗೋ ಎಲ್ಲ ಮಿಕ್ಸ್ ಆಲ್ರೆಡಿ 2 ಅವರ್ ಮುಂಚೆ ಇನ್ಸ್ಟಾದಲ್ಲಿ ಆಲ್ರೆಡಿ ನಾವು ಟ್ರೈನ್ ಹತ್ತಿಸ್ಬಿಟ್ಟಿದೀವಿ ಆಯ್ತಾ. ಆದ್ರೆ ಸ್ನ್ಯಾಪ್ ಅಲ್ಲಿ ನೋಡಿದ್ರು ಓನ್ ದ ವೇ. ರಿಯಾಲಿಟಿ ಬೇಕು ಅಂದ್ರೆ ಸ್ನ್ಯಾಪ್ ಚೆಕ್ ಮಾಡಿ, ಇನ್ಸ್ಟಾಗ್ರಾಮ್ ನೋಡ್ಬೇಡಿ ಅಷ್ಟೇ ಫ್ರೆಂಡ್ಸ್. ಇನ್ನು ಮನೆಯಿಂದನೇ ಮೇಘ ನಮಗೆ ಚಿತ್ರಾನ್ನ ಮಾಡ್ಕೊಂಡು ತೊಗೊಂಡು ಬಂದಿದ್ಲು. ಅದ್ರ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಕೂಡ ತೊಗೊಂಡ್ಬಂದಿದ್ಲು. ಯಾಕಂದರೆ ಟ್ರೈನಲ್ಲೆಲ್ಲ ಸುಮ್ಮನೆ ತಿಂಡಿ ಎಲ್ಲ ಚೆನ್ನಾಗಿರಲ್ಲ ಅಂತ ಹೇಳಿಬಿಟ್ಟು ಅವಳೇ ಮನೇಲಿ ಮಾಡ್ಕೊಂಡು ಪಾರ್ಸಲ್ ತೊಗೊಂಡು ಬಂದಿದ್ಲು. ತುಂಬ ಚೆನ್ನಾಗಿತ್ತು ಚಿತ್ರಾನ್ನ ಆ್ಯಂಡ್ ಉಪ್ಪಿನಕಾಯಿ. ಸೊ ಇಲ್ಲಿಂದ ನೆಕ್ಸ್ಟು ಇನ್ನೇನು ಬ್ಯಾಂಗ್ಳೂರು ರೀಚ್ ಆಗುತ್ತೆ ಅನ್ನೋಷ್ಟರಲ್ಲೇ ನಾವು ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಬಿಟ್ವಿ. ಯಾಕಂದರೆ ನಾವಿದ್ದಿದ್ದು ಕಂಪಾರ್ಟ್ಮೆಂಟ್ ಬಂದು ಎಲ್ಲ ಬುಕ್ಕಿಂಗ್ ಆಗಿತ್ತು. ಸೊ ಪರವಾಗಿಲ್ಲ ಅಂತ ಹೇಳಿ ಮೈಸೂರು ಟು ಬ್ಯಾಂಗ್ಳೂರು ಬಂದ್ವಿ. ಬ್ಯಾಂಗ್ಳೂರು ಆದಮೇಲೆ ಸ್ವಲ್ಪ ರಿಸರ್ವೇಷನ್ ಇದ್ದಿದ್ದೆಲ್ಲ ಸ್ವಲ್ಪ ಜನ ಬಂದಿದ್ದರು. ಬಟ್ ಆದ್ರೂ ಅಡ್ಜಸ್ಟ್ ಆಯಿತು. ಇನ್ನೂ 1, 2, 3, 4 ಸೀಟೆಲ್ಲ ಖಾಲಿ ಇದ್ದಿತ್ತು. ಅಲ್ಲೇ ಕುತ್ಕೊಂಡು ಹೋದ್ವಿ. ಅಂದರೆ ನಮಗೆ ಬ್ಯಾಂಗ್ಳೂರು ರೀಚ್ ಆಗೋಕ್ಕೂ ಮುಂಚೆ ಏನಕ್ಕೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ, ಇನ್ನು ಬ್ಯಾಂಗ್ಳೂರು ರೀಚ್ ಆದರೆ ಇನ್ನು ರಿಸರ್ವೇಷನ್ಸ್ ಎಲ್ಲ ಬಂದುಬಿಡ್ತಾರೆ, ಇನ್ನೂ ಜನ ಜಾಸ್ತಿ ಆಗ್ತಾರೆ ಅಂತ ಹೇಳಿಬಿಟ್ಟು ಬೇಗ ಬೇಗ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಬಿಟ್ವಿ. ಬ್ಯಾಂಗ್ಳೂರು ನಿಯರ್ ಬರ್ತಿದೆ ಅಂತ ಹೇಳುವಾಗಲೇ. ಬ್ಯಾಂಗ್ಳೂರಿಂದ ಒಂದು 2-3 ಸ್ಟಾಪ್ ಅಷ್ಟೇ ಬಂಗಾರಪೇಟೆ ಇದ್ದಿರೋದ್ರಿಂದ ಸೊ ಆರಾಮಾಗಿ ನಾವು ನಿಂತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅಲ್ಲೇ ಬಾಗಿಲ ಹತ್ರ ಡೋರ್ ಹತ್ರನೇ ಆರಾಮಾಗಿ ತಲಹರಟೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ಬಂದ್ವಿ. ಅವಳೊಬ್ಳಿಗೋಸ್ಕರ VIP ಇಲ್ಲಿ ನೋಡಿ ಎಷ್ಟು ಜನ ವೆಯ್ಟ್ ಮಾಡ್ತಾರೆ. ಇನ್ನು ಅಲ್ಲಿಂದ ಬಂದು ನಮಗೆ ಇನ್ನೂ 2 ಊಟ ಮಿಕ್ಕಿತ್ತು. ಸೊ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಅಲ್ಲಿ ಕೂತಿರೋರಿಗೆ ಒಬ್ರಿಗೆ ಕೊಟ್ಟು ಈಸ್ಕೊಂಡ್ರು. ಮತ್ತು ಅಲ್ಲಿಂದ ಇನ್ನೂ ಮೇಲ್ಗಡೆ ಅಲ್ಲಿ ರೈಲ್ವೆ ಟ್ರ್ಯಾಕಿಂದ ಈ ಕಡೆಗೆ ಬರಬೇಕಾದ್ರೆ ಅಲ್ಲೊಬ್ರು ಕೂತಿದ್ರು, ಅವ್ರಿಗೊಂದು ಕೊಟ್ಟು ಅವರು ಕುಡಿ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಈಸ್ಕೊಂಡ್ರು. ನೆಕ್ಸ್ಟ್ ಅಲ್ಲೊಬ್ಬರು ಆಂಟಿ ಸಿಕ್ಕಿದ್ರು. ಅವರು ನಮಗೆ ಸ್ವಲ್ಪ ಗೈಡ್ಲೈನ್ ಮಾಡಿದ್ರು ಅಲ್ಲಿ ಯಾವ್ಯಾವ ಪ್ಲೇಸ್ಗೆ ಹೋಗ್ಬೇಕಂತ ಹೇಳಿ. ಕಟ್ ಮಾಡಿದಾಗ ನೋಡ್ತೀನಿ. ಇನ್ನು ಫ್ರೆಂಡ್ಸ್ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ವಾಕೇಬಲ್ ಡಿಸ್ಟೆನ್ಸು ನಡ್ಕೊಂಡು ಹೋಗ್ತಾ ಇದ್ವಿ. ಬಟ್ ಎಲ್ಲರೂ ಕೂಡ ನಮ್ಮನ್ನೇ ನೋಡ್ತಾ ಇದ್ರು, ಯಾಕಂದರೆ ನಾವೆಲ್ಲ ಒಂದೇ ಕಲರು ಡ್ರೆಸ್ ಹಾಕ್ಕೊಂಡಿದ್ವಿ. ಸೊ ಅದಕ್ಕೋಸ್ಕರ ಎಲ್ಲ ನಮ್ಮನ್ನೇ ನೋಡ್ತಾ ಇದ್ರು. ಇನ್ನು ಬಸ್ ಸ್ಟ್ಯಾಂಡಿಗೆ ಬರ್ತಿದ್ದಂಗೆ ಬಸ್ ಆಲ್ರೆಡಿ ರೆಡಿ ಇತ್ತು. ಬೇಗ ಹೋಗಿ ಹತ್ಕೊಂಡ್ವಿ. ಇನ್ನು ಮಿಸ್ ಆದರೆ ಇನ್ನು ಬೇರೆ ಇನ್ನೆಷ್ಟೊತ್ತಿಗಿರುತ್ತೋ ಏನೋ ಅಂತ ಅಂದ್ಕೊಂಡು ಹೋಗಿ ಹತ್ಕೊಂಡ್ಬಿಟ್ವಿ. ಇನ್ನು ಬಸ್ ಒಳಗಡೆ ಕೂಡ ಎಲ್ಲರೂ ಕೂಡ ಬರೀ ನಮ್ಮನ್ನೇ ನೋಡ್ತಾಯಿದ್ರು, ನಮ್ಮ ಗ್ಯಾಂಗನ್ನೇ ನೋಡ್ತಾಯಿದ್ರು. ಬಟ್ ನಮಗೊಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಆಯಿತು. ಒಂಥರ ನಮಗೂ ಕೂಡ ಖುಷಿ ಆಗ್ತಾಯಿತ್ತು. ಇನ್ನು ಆ ಬಸ್ಸು ನಮಗೆ ಕೋಟಿಲಿಂಗೇಶ್ವರ ಟೆಂಪಲ್ ಮುಂದೆನೇ ಕರ್ಕೊಂಡೋಗಿ ನಿಲ್ಲಿಸುತ್ತೆ. ಅಲ್ಲಿಂದ ಬಸ್ ಸ್ಟ್ಯಾಂಡಿಂದ ಒಂದು 30 ಮಿನಿಟ್ಸ್ ಏನೋ ಆಗುತ್ತೆ ನಮಗೆ ಅಷ್ಟೇ. ಇನ್ನು ಒಳಗಡೆ ಹೋಗ್ತಿದ್ದಂಗೆ ಅಲ್ಲೇ ಅಂಗಡಿಗಳೆಲ್ಲ ಇರುತ್ತವೆ. ಸ್ಲಿಪ್ಪರ್ಸ್ ಎಲ್ಲ ಒಂದು ಕಡೆ ಬಿಟ್ಬಿಟ್ಟು ಇನ್ನು ಅಲ್ಲಿ ಅಂದರೆ ನಿಮಗೆ ಮಣ್ಣಿನ ದೀಪಗಳಾಗಿರ್ಬೋದು, ಇನ್ನು ಪೂಜೆ ಸಾಮಾನುಗಳೆಲ್ಲ ಒಳಗಡೆನೇ ಸಿಗುತ್ತೆ. ಇನ್ನು ನಾವು ಟೆಂಪಲ್ ಒಳಗಡೆ ಹೋಗಬೇಕು ಅಂದರೆ ಒಬ್ಬರಿಗೆ
20 ರುಪೀಸ್ 20 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ನ ತೊಗೊಬೇಕು. ಟಿಕೆಟ್ ತೊಗೊಂಡ್ರೆ ಮಾತ್ರ ನಮಗೆ ಒಳಗಡೆಗೆ ಬಿಡೋದು, ಇಲ್ಲಾಂದರೆ ಬಿಡೋದಿಲ್ಲ. ಇನ್ನು ಕ್ಯೂವಲ್ಲಿ ನಾವು ಏನು ಟಿಕೆಟ್ ತೊಗೊಳಕ್ಕೆ ಹೋಗ್ತೀವಿ ಅಲ್ಲಿಂದನೇ ನಮಗೆ ಲಿಂಗಗಳು ಇಟ್ಟಿರೋದನ್ನು ನಾವು ನೋಡಬಹುದು. ಹೋಗ್ತಿದ್ದಂಗೆ ಲಿಂಗಗಳ ದರ್ಶನ ಆಗ್ತಾ ಇರುತ್ತೆ. ಇನ್ನೂ ಒಂದು 10 ಲಿಂಗ ದರ್ಶನ ಆಗ್ತಿದ್ದಂಗೆ ಒಂದು ಪುಟ್ಟ ಗಣೇಶಂದು ವಿಗ್ರಹ ಕೂಡ ಇಟ್ಟಿದ್ದಾರೆ. ಇನ್ನು ಒಳಗಡೆಗೆ ಬಂದರೆ ನಿಮಗೆ ಎಲ್ಲ ರೀತಿಯ ದೇವಸ್ಥಾನಗಳು ಪೂರ್ತಿ ಒಳಗಡೆನೇ ಇದೆ. ಬಟ್ ಇಲ್ಲಿ ಏನಂದರೆ ಈ ಲಿಂಗಗಳಲ್ಲಿ ಏನಿದೆ ಇಲ್ಲಿ ಮಾತ್ರ ನಮಗೆ ಫೋಟೋಸ್ ವೀಡಿಯೋಸ್ಗೆ ಅಲೋ ಇದೆ. ಇನ್ನು ಒಳಗಡೆ ಇರುವಂತಹ ಪುಟ್ಟ ದೇವಸ್ಥಾನಗಳಲ್ಲಿ ನಮಗೆ ಫೋಟೋ ವಿಡಿಯೋ ಅಲೋ ಇಲ್ಲ ಯಾರಿಗೆ ಆದ್ರೂ ಕೂಡ. ಬಟ್ ಆದರೂ ಕೂಡ ನಾನು ಸ್ವಲ್ಪ ಕ್ಯಾಮ್ರಾ ಆನ್ ಮಾಡ್ಕೊಂಡಿದ್ದೆ, ಅದು ಒಂದಷ್ಟು ರೆಕಾರ್ಡ್ ಆಯಿತು. ಬಟ್ ಅದು ಕರೆಕ್ಟಾಗಿ ನೀಟಾಗೆಲ್ಲ ರೆಕಾರ್ಡ್ ಆಗಿಲ್ಲ. ಬಟ್ ನಾನು ಹೇಗೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ ಎಲ್ಲ ದೇವಸ್ಥಾನನೂ ಕೂಡ. ನಾವು ಒಳಗಡೆ ಹೋಗಿ ಕೂಡಲೇ ಆ ಲಿಂಗಗಳನ್ನ ನೋಡ್ತಿದ್ದ ಹಾಗೆಯೇ ಎಷ್ಟು ಮನಸ್ಸಿಗೆ ನೆಮ್ಮದಿ ಇರುತ್ತೆ ಗೊತ್ತಾ. ನಮಗೆ ಹೇಳ್ಕೊಳ್ಳೋಕ್ಕಾಗದೆ ಅಂತ ಅಷ್ಟು ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇರುತ್ತೆ. ಏನೋ ಒಂಥರ ಮನಸ್ಸು ಶಾಂತತೆಯಿಂದ ಕೂಡಿರುತ್ತೆ. ಸೊ ಈ ಒಂದು ಫೀಲು ನಾವು ಅಲ್ಲಿ ಹೋದಾಗಲೇ ನಮಗೆ ಸಿಗೋದು. ನಾವಿಲ್ಲಿ ಹೇಳೋದಕ್ಕಿಂತ ನೀವು ಅಲ್ಲಿ ಹೋದಾಗ ಫೀಲ್ ಆಗುತ್ತೆ ನೋಡಿ, ಅದೇ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ. ಇದೇ ನೋಡಿ ವೆಂಕಟೇಶ್ವರ ಸ್ವಾಮಿ ಅಟ್ಲೀಸ್ಟ್ ಮೇಲೆ ಕಾಣಿಸ್ತಾರೆ. ಟ್ರೈಪೋಡ್ ಇಟ್ಕೊಂಡು ಹೆಂಗೆ ಫೋಟೋ ತೆಗೆಯೋದು ನಾವು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ. ಇವರು ಅದಕ್ಕೆ ಹೆಂಗೆ ಪೋಸ್ ಕೊಡೋದು ಅಂತ ನೋಡ್ತಾ ಇದ್ದಾರೆ. ಇವರು ನಮ್ಮ ಗ್ರೂಪ್ ಸೆಲೆಬ್ರಿಟಿ. ಶೀ ಈಸ್ ಸೆಲೆಬ್ರಿಟಿ ಮೈ ಗ್ರೂಪ್. ನೀವು ಒಳಗಡೆ ಒಂದು ಸರಿ ಎಂಟ್ರೆನ್ಸಲ್ಲಿ ಎಂಟರ್ ಆದ್ರಿ ಅಂತಂದರೆ ಇನ್ನು ಹೊರಗಡೆ ಹೋಗೋ ತನಕ ಅವರೇ ಫುಲ್ ದಾರಿ ಎಲ್ಲ ಅಂದರೆ ಫುಲ್ ಆ ಕಡೆ ಈ ಕಡೆ ಹಗ್ಗ ಕಟ್ಟಿಬಿಟ್ಟಿದ್ದಾರೆ, ಹಾಗೆ ಹೋಗಬೇಕು. ಮತ್ತು ರಿಟರ್ನ್ ನಾವು ಬೇರೆ ಕಡೆಯಿಂದ ಹೋಗ್ತೀವಿ ಅಂದರೂ ಕೂಡ ನಮಗೆ ಜಾಗ ಇರೋದಿಲ್ಲ, ಆ ರೀತಿ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಒಳ್ಳೆಯದೇ ಅಂತ ಅನ್ನಿಸ್ತು. ಯಾಕಂದರೆ ಎಲ್ಲ ದೇವ್ರ ದರ್ಶನ ಕೂಡ ನಮಗೆ ಇಲ್ಲಿ ಆಗ್ತಾ ಹೋಗುತ್ತೆ. ಸೊ ಅದಾಗಿಲ್ಲ, ಆ ದೇವ್ರು ನೋಡಿಲ್ಲ ಈ ದೇವ್ರು ನೋಡಿಲ್ಲ ಅಂತ ಹೇಳೋ ಹಾಗಿಲ್ಲ. ಮುಂದೆ ಆರಾಮಾಗಿ ಹೋಗ್ತಾ ಇರ್ಬೋದು ನಮ್ಮ ಪಾಡಿಗೆ ನಾವು. ಇನ್ನು ನಾನು ವೆಯ್ಟ್ ಮಾಡ್ತಿದ್ದಂತಹ ದೊಡ್ಡ ಲಿಂಗ ನೋಡೋಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಅದಂತೂ ಬಂದೇ ಬಿಟ್ಟು. ಅಂದರೆ ನಮಗೆ ಎಲ್ಲ ಟೆಂಪಲ್ ಮುಗಿದ್ಮೇಲೆ ಲಾಸ್ಟಲ್ಲಿ ಇದು ದೊಡ್ಡ ಶಿವಲಿಂಗ ಇದು ನಮಗೆ ಕಾಣಿಸುತ್ತೆ. ಇದು ಮುಗಿಸಿ ಬೇರೆ ಕಡೆ ನೆಕ್ಸ್ಟು ಇನ್ನೂ ಇದೆ ಟೆಂಪಲ್ಸ್ಗಳು ಕೂಡ. ಬಟ್ ಇದನ್ನು ನೋಡೋದಕ್ಕೋಸ್ಕರ ಅಂತೂ ನಾನಂತೂ ತುಂಬ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅಷ್ಟೊಂದು ವೆಯ್ಟ್ ಮಾಡ್ತಾಯಿದ್ದೆ. ಅದು ಫೈನಲಿ ಅದನ್ನು ನೋಡಿದ ತಕ್ಷಣ ಅದು ಹ್ಯಾಪಿನೆಸ್ ಇದೆಯಲ್ಲ, ಹ್ಯಾಪಿನೆಸ್ಸೇ ಬೇರೆ ಥರ ಇರುತ್ತೆ ಫೀಲು. ನಾವು ಮಾರ್ನಿಂಗು 10ಗೆ ಒಳಗಡೆ ಹೋಗಿದ್ವಿ. ಇನ್ನೂ ರಿಟರ್ನ್ ಹೊರಗಡೆ ಟೆಂಪಲಿಂದ ಬಂದಾಗ 2 ಗಂಟೆ ಆಗಿತ್ತು. ಇನ್ನು ಹೊರಗಡೆಗೆ ಬಂದುಬಿಟ್ಟು ಬಸ್ಸಿಗೋಸ್ಕರ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಇನ್ನು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಂಗಾರಪೇಟೆ ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ನಮಗೆ ಅಲ್ಲಿ ತುಂಬ ಹೊಟ್ಟೆ ಹಸಿವಾಗ್ತಿತ್ತು ಅಂತ ಹೇಳಿ ಊಟ ಹುಡುಕಿದ್ವಿ. ಗೈಸ್ ನೀವೇನಾದರೂ ಅಲ್ಲಿಗೆ ಹೋಗಿದ್ದೀರಾ ಅಂತಂದರೆ ಆ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋ ಒಂದೇ ಒಂದು ಹೋಟೆಲ್ ಅಷ್ಟೇ, ಆ ಹೋಟೆಲಲ್ಲೇ ನಿಮಗೆ ಊಟ ಸಿಗೋದು, ಇನ್ನೆಲ್ಲೂ ಕೂಡ ಊಟ ಸಿಗೋದಿಲ್ಲ. ನೋಡಿಕೊಂಡು ಹೋಗೋರು. ಅಲ್ಲಿ ಸುತ್ತಮುತ್ತ ಒಂದು 2-3 ಕಿಲೋಮೀಟರ್ ಇನ್ಯಾವ ಹೋಟೆಲ್ ಕೂಡ ಇಲ್ಲ. ಸೆಲೆಬ್ರಿಟೀಸು ಸಾಕ ಇನ್ನೊಂದು ಕೊಡ್ಲಾ?
ಇನ್ನು ಗೈಸ್ ನಮಗೆ ರಿಟರ್ನ್ ಟ್ರೈನ್ ಇದ್ದಿದ್ದು ಬಂಗಾರಪೇಟೆ ಟು ಮೈಸೂರು 6:30ಗೆ. ಬಟ್ ಒಬ್ಬರು ಬೇಗ ಮನೆಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಅಂದರೆ 3 o'clockಗೆಲ್ಲ ಬಂಗಾರಪೇಟೆಲ್ಲೇ ಇದ್ವಲ್ಲ, ಸೊ ಬಸ್ಸಲ್ಲೇ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಬಂಗಾರಪೇಟೆ ಟು ಡೈರೆಕ್ಟು ಬ್ಯಾಂಗ್ಳೂರಿಗೆ ನಾವು ಬಸ್ ಹತ್ಕೊಂಡ್ವಿ. ಬಟ್ ಕೋಲಾರದಿಂದ ನಮಗೆ ಬಸ್ ಇತ್ತು. ನಾವೇನಾದರೂ ಕೋಲಾರದಲ್ಲಿ ಬಸ್ ಹತ್ತೀವಿ ಅಂತ ಹೇಳಿದ್ವಿ, ಆಗ್ತಿರ್ಲಿಲ್ಲ, ಅಷ್ಟು ರಶ್ ಇತ್ತು ಬಸ್ಸು. ಇನ್ನು ಬ್ಯಾಂಗ್ಳೂರಿಗೆ ರೀಚ್ ಆಗ್ತಿದ್ದಂಗೆ ನೋಡಿ, ಇವತ್ತು ಸ್ಪೆಷಲ್ ಡೇ ಏನಪ್ಪ ಅಂದರೆ ಇವತ್ತು ಹುಣ್ಣಿಮೆ ಇತ್ತು, ಜೊತೆಗೆ ಇನ್ನು ವಿಶೇಷವಾದ ದಿನ ಇತ್ತು. ಎಲ್ಲಿ ಯಾವ ದೇವಸ್ಥಾನ ನೋಡಿದ್ರೂ ಕೂಡ ಬರೀ ರಶ್ ಇತ್ತು. ಇನ್ನು ನಾವು ರೀಚ್ ಆದಾಗ 7:30 ಆಗಿತ್ತು. ನಾವು ಮೆಜೆಸ್ಟಿಕ್ ರೀಚ್ ಆದಾಗ ಜೂಲಿ ಇಲ್ಲಿ ಬಾಯ್. ಒಬ್ಬರು ಫ್ರೆಂಡ್ ಅಲ್ಲೇ ಮೆಜೆಸ್ಟಿಕ್ಕಲ್ಲೇ ಹೊರಟೋದ್ರು, ಅವ್ರ ಮನೆ ನಿಯರ್ ಇದೆ ಅಂತ ಹೇಳ್ಬಿಟ್ಟು. ನಾವು ಮೆಜೆಸ್ಟಿಕ್ಕಿಂದ ಸ್ಯಾಟಲೈಟಿಗೆ ಅಲ್ಲಿಂದ ಬಸ್ಸಲ್ಲಿ ಬಂದ್ವಿ. ಮತ್ತು ಇಲ್ಲಿ ಸ್ಯಾಟಲೈಟಿಗೆ ಬಂದ ತಕ್ಷಣ ಅಲ್ಲೇ ಹೋಟೆಲಲ್ಲಿ ನಾವು ದೋಸೆ ಎಲ್ಲ, ಮಸಾಲೆ ದೋಸೆ ಮತ್ತು ಅವ್ರಿಗೆ ಏನೇನು ಬೇಕೋ ಅವ್ರವ್ರ ಪಾರ್ಸಲ್ ತೊಗೊಬಿಟ್ವಿ. ಸ್ಯಾಟಲೈಟಿಂದ ಆರಾಮಾಗಿ ನಮಗೆ ಬಸ್ ಸಿಕ್ತು, ಫುಲ್ ಬಸ್ ಫ್ರೀ ಇತ್ತು. ಇನ್ನು ಮೈಸೂರಿಗೆ ರೀಚ್ ಆದಾಗ 10:30 ಆಗಿತ್ತು. ಬಾಯ್. See you until next vlog. ನಂದೇ ಅದು ಯಾವಾಗಲೂ ಕಾಮನ್ ಡೈಲಾಗ್. ಇನ್ನು ಫ್ರೆಂಡ್ಸ್, ಈ ಟ್ರಿಪ್ಪು ನಮಗೆ ಒಬ್ಬರಿಗೆ 350 ರೂಪಾಯಿ ಮುಗೀತು. ಜಸ್ಟ್ ಊಟ, ತಿಂಡಿ ಮತ್ತು ಸ್ನ್ಯಾಕ್ಸು ಮತ್ತು ಟ್ರೈನು ಪರ್ ಹೆಡ್ 100 ರೂಪೀಸ್ ಇತ್ತು. ಇಷ್ಟೇ ನಮಗೆ ಖರ್ಚಾಗಿದೆ. ಇನ್ನು ಬಸ್ ಫ್ರೀ ಇರೋದ್ರಿಂದ ನಮಗೆ ಇನ್ಯಾವುದೇ ರೀತಿಯ ಜಾಸ್ತಿ ಖರ್ಚಾಗಲಿಲ್ಲ. ಸೊ ಈ ವ್ಲಾಗ್ ಇವತ್ತಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಕೂಡ ಈ 1 ಡೇ ಟ್ರಿಪ್ನ ಪ್ಲ್ಯಾನ್ ಮಾಡ್ಕೊಳ್ಳಿ. ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.